ಯೂನಿವರ್ಸಿಟಿನ ಒಂದು ಬ್ರ್ಯಾಂಡಿಂಗ್ ಮಾಡೋ ನಿಟ್ಟಿನಲ್ಲಿ ಎಲ್ಲೋ ಒಂದು ತೋರ್ತಿದೆ ಸರ್. ಕಳೆದ ಕಾರಣ ಏನು ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಏನಾಗುತ್ತೆ, ನೀವು ಮಕ್ಕಳು ಕೂಡ ತುಂಬಾ ಚೂಸಿ ಇದ್ದಾರೆ. ಹಳೆ ಕಾಲದಲ್ಲಿ ಇದ್ದಂತ ಮಕ್ಕಳು ಇಲ್ಲ ಈಗ. ತಂತ್ರಜ್ಞಾನ ಅವರ ಮಾಹಿತಿಗೆ ಅವ್ರ ಎಕ್ಸ್ಪೋಜರ್ ಇದೆ, ಎಲ್ಲೆಲ್ಲಿ ಏನೇನಿದೆ ಅನ್ನೋದು ಅವ್ರಿಗೆ ಮಾಹಿತಿ ಇರುತ್ತೆ. ಯಾವ ಕೋರ್ಸ್ ಚೆನ್ನಾಗಿದೆ, ಎಲ್ಲಿ ಫೆಸಿಲಿಟಿ ಇದೆ, ಏನ್ ಓದಿದ್ರೆ ನನಗೆ ನೆಕ್ಸ್ಟ್ ಭವಿಷ್ಯ ರೂಪಿಸತಕ್ಕಂತ ಜಾಣ್ಮೆ ಇವತ್ತಿನ ಯುವಕ ಇವತ್ತಿನ ಇದ್ದಾರೆ. ನಮ್ ಕಾಲದಲ್ಲಿ ಹಂಗಿಲ್ಲ, ನಾವೆಲ್ಲ ಹೋಗಪ್ಪ ಯಾರ ನಮ್ಗೆ ಗೊತ್ತಿಲ್ಲ. ಆ ಕಾಲ ಇತ್ತು, ನನ್ನ 45 ವರ್ಷದ ಗೊತ್ತಾಗಿಲ್ಲ. ಹಾಗಾಗಿ ನಾವು ಅವರಿಗೆ ಲ್ಯಾಬೊರೇಟರಿ ಫೆಸಿಲಿಟೀಸ್ ಆಗಲಿ, ಒಳ್ಳೆ ಟೀಚಿಂಗ್ ಆಗಲಿ, ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟಾಗ ಖಂಡಿತ ಮಕ್ಕಳು ಬರ್ತಾರೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ನಾನು ನಮ್ಮ ಬೇರೆ ಬೇರೆ ವಿಭಾಗಗಳ ಸಬಲೀಕರಣದ ಬಗ್ಗೆ ಸ್ವಲ್ಪ ಈ ಸರಿ PG ಸೆಂಟರ್ ನೋಡ್ತೀನಿ. ಯಾಕಂದ್ರೆ ಇನ್ಫ್ಯಾಕ್ಟ್ PG ಸೆಂಟರ್ ಬಂದಾಗ ಬಿಲ್ಡಿಂಗ್ ಅರ್ಧಂಬರ್ಧ ಆಗಿತ್ತು. ನಾನು ರಿಜಿಸ್ಟರ್ ಆದಾಗ ಕಂಪ್ಲೀಟ್ ಮಾಡಿದೆ. ಇನ್ನೂ ಸ್ವಲ್ಪ ನಮಗೆ ಸ್ಥಳದ ಕೊರತೆ ಬರ್ಬೋದೇನೋ ನೋಡ್ತೀನಿ. ಸಾಧ್ಯ ಆದಷ್ಟು ಮಟ್ಟಿಗೆ ಮಕ್ಕಳಿಗೆ ನೋಡಪ್ಪ, ನಿಮ್ಗೆ ಒಳ್ಳೆ ಎಕ್ವಿಪ್ಡ್ ಲ್ಯಾಬು, ಒಳ್ಳೆ ಟೀಚರ್ಸ್ ಕೊಟ್ರಷ್ಟೇ ನಿಮಗೆ ವಿದ್ಯಾರ್ಥಿಗಳು ನಮ್ಮ ಕಡೆ ಬರ್ತಾರೆ ಸರ್. ಸುಮ್ಮನೆ ಬಂದ್ರಿ ಬರೀ ನಾನು ಏನೋ ಕ್ಲಾಸ್ ಹೇಳ್ತಿದ್ದೆ, ಇವತ್ತಿನ ಮಕ್ಕಳು ಕೇಳುತ್ತೆ ನಮ್ಗಿನ್ನ ಜಾಗಿದ್ದಾರೆ ಪಾಠ ಮಾಡೋದು ಎಷ್ಟು. ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ನ 20ಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಹಂಗಾಗಿ ಆ ನಿಟ್ಟಿನಲ್ಲಿ ನಾನು ಇಮಿಡಿಯೇಟ್ ಆಗಿ ನೋಡ್ತೀನಿ. PhD ಸ್ಟೂಡೆಂಟ್ಸ್ ಹೆಂಗಿದ್ದಾರೆ, PhD ಮಾಡ್ಬೇಕಂತಾರೆ, PG ಆದ್ಮೇಲೆ ಅವ್ರು ನೆಕ್ಸ್ಟ್ ಮುಂದೆ PhD ಮಾಡ್ಬೇಕಂತ ಬಹಳ ಜನ ಇರ್ತಾರೆ. ಆದರೆ ನಮ್ಮ ಯೂನಿವರ್ಸಿಟಿನಲ್ಲಿ ಸೈನ್ಸಲ್ಲಿ ಎಸ್ಪೆಷಲಿ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಇದು ಮಾಡೋಂಥವ್ರಿಗೆ ಲ್ಯಾಬ್ಗಳಲ್ಲಿ ಒಂದೇ ಕಾರಣಕ್ಕೆ 1 ವರ್ಷ ಕಾಯ್ತಾರೆ, 2 ವರ್ಷ ಕಾಯ್ತಾರೆ, ಸಮಯ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ವಿಧಿಯಿಂದ ಖಾಸಗಿ ಕಾಲೇಜಿಗೆ ಹೋಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಅಲ್ಲ. ಏನಾಗುತ್ತೆ, PhD ಕೂಡ ನಮ್ಗೆ ಇಲ್ಲಿ ಕಾಯಂ ಟೀಚರ್ಸ್, ಕಾಯಂ ಪ್ರೊಫೆಸರ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ, ನಮಗೆ ಎಲ್ಲ ಮಾಡೋದು ಸುಲಭ. ಸೊ ಆ ನಿಟ್ಟಿನಲ್ಲಿ ಈಗ ಸ್ವಲ್ಪ ನಾವೀಗ ಬಹುಶಃ ಏನೋ ರಾಜ್ಯ ಸರ್ಕಾರ ಅನುಮತಿ ಕೊಡುತ್ತೆ ಅಂತ ಅನ್ಸುತ್ತೆ. ಸ್ವಲ್ಪ ಪರ್ಮನೆಂಟ್ ಟೀಚರ್ಸ್ ಬಹಳ ಮುಖ್ಯ ವಿಶ್ವವಿದ್ಯಾಲಯ. ಅವರು ಹೆಚ್ಚು ಬಂದರೆ ನಮ್ಗೆ ಅನುಕೂಲ ಆಗುತ್ತೆ. ಇಲ್ಲ ನಾನು ಅದನ್ನ ಲ್ಯಾಬ್ಸ್ ಮತ್ತು PhD ನಾನು ಶುರು ಮಾಡ್ತೀನಿ. ಇಲ್ಲಿ ಮಕ್ಕಳು ಹೊರಗಡೆ ಹೋಗಿ ಬಹಳ ಕಷ್ಟ ಆಗಿದೆ, ಗೊತ್ತಿದೆ ಸರ್. ಆಮೇಲೆ GFMC ಕಾಲೇಜುಗಳಲ್ಲಿ ತುಂಬಾ ಪತ್ರಿಕೋದ್ಯಮ ಇಲ್ಲ, ಹಂಗಾಗಿ ಅಲ್ಲಿ ಅಡ್ಮಿಷನ್ ಆದ್ರೆ ಮತ್ತೆ PGಗೆ ಅಡ್ಮಿಷನ್ ಆಗ್ತಾರೆ. ಈಗ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಇಷ್ಟೇ ಇರೋದು, ಬೇರೆ ಎಲ್ಲೂ ಇಲ್ಲ ಕೋರ್ಸ್. ನೋಡೋಣ, ಈಗ ಅದು ಬರೀ ಜರ್ನಲಿಸಮ್ ಅನ್ಸುತ್ತೆ ನಾವು ಮಾಡಿಫೈ ಮಾಡ್ಬೇಕು. ಏನಾಗಿದೆ, ನಾವು ಇನ್ನೂ ಬೇಸಿಕ್ಸ್ ಹಳೆಯ ಥಿಯರೀಸ್ ಹೇಳಿದ್ರೆ ಇವತ್ತಿನ ಮಾಧ್ಯಮದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ. ಸೊ ಸ್ವಲ್ಪ ಅದನ್ನ ಬೋರ್ಡ್ ಆಫ್ ಸ್ಟಡೀಸ್ ಕಾನ್ಸ್ಟಿಟ್ಯೂಟ್ ಮಾಡಿ ಅದನ್ನ ಅಪ್ಡೇಟ್ ಮಾಡದೇ ಹೋದ್ರೆ ಮಕ್ಕಳು ನೋಡ್ತಾರೆ ಯಾವ್ದು ಅನುಕೂಲ ಆಗುತ್ತೆ ನನಗೆ ಅಂತ. ಸ್ವಲ್ಪ ಅಪ್ಡೇಟ್ ಮಾಡುವಂತ ವ್ಯವಸ್ಥೆ ಮಾಡ್ತೀನಿ ಸರ್. R&D ಸೆಲ್ ಮತ್ತೆ ಇನೋವೇಷನ್ ಕೇಂದ್ರಗಳ ಸ್ಥಾಪನೆ ಬಗ್ಗೆ ತಮ್ಮ ಉದ್ದೇಶ ಇದೆ. R&D ಸೆಲ್ ಮತ್ತು ಇನೋವೇಷನ್ R&D ಸೆಲ್ ಮಾಡಬೇಕು ಎಲ್ಲದಕ್ಕೂ. ಅದೇ ನಮ್ಗೆ ಇಲ್ಲಿ ರಿಸೋರ್ಸಸ್, ಸಿಬ್ಬಂದಿ ಎಲ್ಲ ಬೇಕಲ್ಲ, ಸ್ವಲ್ಪ ನೋಡ್ತೀನಿ. ಯಾಕಂದ್ರೆ ಎಲ್ಲವೂ ಒಂದೇ ಸರಿ ಮಾಡಕ್ಕಾಗಲ್ಲ, ಫೇಸ್ ಮ್ಯಾನ್ ಒಂದಾದ್ಮೇಲೆ ಒಂದು. ನನಗೆ ರಿಸರ್ಚ್ಗೂ ಖಂಡಿತ ಹೆಚ್ಚು ಒಲವು ಇದೆ ನನಗೆ. ಬಟ್ ಅದು ನೋಡ್ಬೇಕು, ಯಾಕಂದ್ರೆ ನನಗೆ ಫಸ್ಟ್ ಈಗ ಅರ್ಜೆಂಟ್ ಆಗಿ ಈ ಕೋರ್ಸ್ಗಳು ಇವತ್ತು ಸ್ಟ್ರೆಂಥನ್ ಮಾಡಿ ನೆಕ್ಸ್ಟ್ ಅದನ್ನ